ಕುಂದಾನಗರಿಯಲ್ಲಿ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಸುರಿತಾ ಇದೆ. ಬೆಳಗಾವಿಯ ಡಿಸಿ ಕಚೇರಿಗೂ ನುಗ್ಗಿ ಮಳೆಯ ನೀರು. ಕುಂದಾನಗರಿಯಲ್ಲಿ ಆಲಿಕಲ್ಲು ಮಳೆ, ಬೆಳಗಾವಿಯ ಡಿಸಿ ಕಚೇರಿಗೂ ನುಗ್ಗಿದ ಮಳೆಯ ನೀರು. ಕಚೇರಿಗೆ ನುಗ್ಗಿದ ನೀರು, ಕೆಲ ಕಾಲ ಜನರು ಪರದಾಟ. ಅಕಾಲಿಕ ಮಳೆಗೆ ಎಡಿಸಿ ಕಚೇರಿ ಮೊರೆ ಹೋದ ಕೋತಿ. ಮಳೆಯಲ್ಲಿ ಸಿಲುಕಿ ದ್ವಿಚಕ್ರ ವಾಹನ ಸವಾರರ ಪರದಾಟ. ಕುಂದಾನಗರಿಯಲ್ಲಿ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ. ನೋಡಿ, ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವ ರೀತಿಯಾದಂತ ಆಲಿಕಲ್ಲು ಮಳೆ ಸಂಭವಿಸ್ತಾ ಇದೆ ಅಂತ ಅಂದ್ರೆ, ಗದ್ದೆಗಳಲ್ಲಿ, ತೋಟಗಳಲ್ಲಿ, ಹೊಲಗಳಲ್ಲಿ ಇಡೀ ರೈತರು ಬೆಳೆದಂತ ಬೆಳೆ ಒಂದ್ ಕಡೆ ನಾಶ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ತಾ ಇದೆ. ಇದು ಬೆಳಗಾವಿಯಲ್ಲಿ ಆದಂತ ಮಳೆ ನೋಡಿ. ಇದು ಇಂಥ ಬೇಸಿಗೆ ಕಾಲದಲ್ಲೂ ಈ ರೀತಿಯಾಗಿ ಮಳೆ ಸುರಿತಾ ಇದೆ ಅಂತ ಅಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೋ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಆಲಿಕಲ್ಲು ಮಳೆಯಂತೂ ಸತತವಾಗಿ ಈಗ ಸುರಿತಾ ಇರುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ರೈತರು ಬೆಳೆದಂತಹ ಬೆಳೆ ನಾಶ ಆಗ್ತಾ ಇದೆ, ಮತ್ತೊಂದು ಕಡೆ ಇದೀಗ ನೋಡಿ ಅಲ್ಪ ಸ್ವಲ್ಪ ಏನೋ ಲಾಭ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಒಂದು ರೀತಿಯಾಗಿ ಸಮಸ್ಯೆ ಎದುರಾಗಿರುವಂಥದ್ದು. ಇದು ಕಚೇರಿಯಲ್ಲಿ, ಡಿಸಿ ಕಚೇರಿಯಲ್ಲಿ ಮಳೆ ನೀರು ನುಗ್ಗಿದ್ದು ಗಮನಿಸ್ತಾ ಇದ್ದೀವಿ ನಾವು. ಯಾವ ರೀತಿಯಾಗಿ ಡಿಸಿ ಕಚೇರಿಯಲ್ಲಿ ನೀರು ನುಗ್ತಾ ಇದೆ ಅಂತ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ, ನಿಜಕ್ಕೂ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅದನ್ನ ಗಮನಿಸಬೇಕಾಗುತ್ತೆ ನಾವು. ಯಾಕಂದ್ರೆ ಸರ್ಕಾರಿ ಕಚೇರಿಗಳು, ಡಿಸಿ ಕಚೇರಿಗಳೇ ಈ ರೀತಿಯಾದಂತ ಆದ್ರೆ ಇನ್ನು ಯಾವೆಲ್ಲ ವ್ಯವಸ್ಥೆ, ಇದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಿತ್ತಲ್ವಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಅಕಾಲಿಕ ಮಳೆ ಏನಿದೆ, ಆಲಿಕಲ್ಲು ಮಳೆ ಸಾಕಷ್ಟು ತೊಂದರೆಯನ್ನ ಕೊಡ್ತಾ ಇದೆ. ಕಾಫಿ ನಾಡಲ್ಲಿ ಬಿರುಗಾಳಿ, ಆಲಿಕಲ್ಲು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕುದುರೆಗುಂಡಿ, ಜಯಪುರ ಹಾಗೂ ಬಾಳೆಹೊನ್ನೂರಲ್ಲಿ ಧಾರಾಕಾರ ಮಳೆ. ಮಧ್ಯಾಹ್ನದಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ. ಕಾಫಿನಾಡಲ್ಲಿ ಬಿರುಗಾಳಿ, ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಸಂಭವಿಸ್ತಾ ಇದೆ. ನೋಡಿ, ಒಂದ್ ಕಡೆ ಬೆಳಗಾವಿಯಲ್ಲಿ ಆದ್ರೆ ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲಿ, ಜಯಪುರ ಹಾಗೂ ಬಾಳೆಹೊನ್ನೂರಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು. ಮಧ್ಯಾಹ್ನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ನೋಡಿ, ಸತತವಾಗಿ ಆಲಿಕಲ್ಲು ಮಳೆ ಆಗ್ತಾ ಇರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕುದುರೆಗುಂಡಿ, ಜಯಪುರ ಹಾಗೂ ಬಾಳೆಹೊನ್ನೂರಲ್ಲಿ ಮಧ್ಯಾಹ್ನದಿಂದ ನಿರಂತರವಾಗಿ. ಕಾಫಿನಾಡು, ಮಲೆನಾಡು ಅಂತ ಅಂದ್ರೆ ಮಳೆಗೆ ಹೆಸರುವಾಸಿಯಾದಂಥ ಪ್ರದೇಶಗಳವು. ಬಟ್ ಈಗ ಮಳೆಯ ಸೀಸನ್ ಅಲ್ಲ, ಆದ್ರೂ ಈ ರೀತಿಯಾಗಿ ಮಳೆ ಸುರಿತಾ ಇದೆ. ನೋಡಿ, ಆಲಿಕಲ್ಲು ಮಳೆ ನಾರ್ಮಲ್ ಆಗಿ ಈ ರೇನಿ ಸೀಸನ್ ಅಲ್ಲಿನೇ ಆ ಸೈಡ್ ಅಂದ್ರು ಮಲೆನಾಡಿನ ಪ್ರದೇಶಗಳಲ್ಲಿ, ಕಾಫಿ ನಾಡಿನ ಪ್ರದೇಶಗಳಲ್ಲಿ ನಾವು ಗಮನಿಸಿ ನೋಡಿದಾಗ ನಿಜಕ್ಕೂ ಆ ಸಂದರ್ಭಗಳಲ್ಲಿ ಅವರಿಗೆ ಅದನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಈ ಅಕಾಲಿಕ ಮಳೆ ಬೇರೆ ಈ ರೀತಿಯಾಗಿ ತೊಂದರೆಯಲ್ಲಿ ಕೊಡ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಆಲಿಕಲ್ಲು ಮಳೆ ಸುರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಚಿಕ್ಕಮಗಳೂರಿನ ಪ್ರದೇಶಗಳಲ್ಲಿ ಸುರಿತಾ ಇರುವಂತಹ ಮಳೆ, ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಸಹಿತ ಆಲಿಕಲ್ಲು ಮಳೆ ಸುರಿತಾ ಇದೆ. ಒಂದು ಕಡೆ ಸರ್ಕಾರಿ ಕಚೇರಿಗಳಿಗೆ ನುಗ್ಗಿದಂಥ ನೀರು, ಮತ್ತೊಂದು ಕಡೆ ಕಾಫಿನಾಡಲ್ಲಿ ಅಂದ್ರೆ ಚಿಕ್ಕಮಗಳೂರು ಸೈಡ್ ಆಗ್ತಾ ಇರುವಂತಹ ಮಳೆ. ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಈ ಆಲಿಕಲ್ಲು ಮಳೆಯಿಂದ. ಸಮಸ್ಯೆ ಎದುರಿಸ್ತಾ ಇರುವಂಥದ್ದು. ಒಂದು ಇದರಲ್ಲಿ ಸಜೆಷನ್ ಕೊಡಬೇಕು, ಯಾಕಂದ್ರೆ ರೈತರ ಬೆಳೆಗಳು ಸಹಿತ ಸಾಕಷ್ಟು ನಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಬೆಳೆ ವಿಮೆ ಮಾಡಿಸುವಂಥದ್ದಾಗಿರ್ಬೋದು, ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಒಂದಿಷ್ಟು ಮುನ್ನೆಚ್ಚರಿಕೆಯಾಗಿ ಸರ್ಕಾರದ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡಿ ಬೆಳೆ ವಿಮೆ ಮಾಡಿಸಿದ್ರೆ ತುಂಬ ಒಳಿತು ಇಂಥ ಟೈಮ್ನಲ್ಲಿ. ಸೊ ಹಾಗಾಗಿನೇ ಕ್ರಾಪ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾರೆ. ಆ ರೀತಿಯಾಗಿ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ರೈತರು. ಯಾಕಂದರೆ ಆ ಒಂದು ಬೆಳೆಯ ಮೇಲೆ ಅವಲಂಬಿತವಾಗಿರ್ತಾರೆ. ಬಟ್ ಈ ರೀತಿಯಾದಂಥ ಸಮಸ್ಯೆ ಆದರೆ ನಿಜಕ್ಕೂ ಸಹಿತ ಭಾರಿ ನಷ್ಟ.
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.